ಹಲೋ ಹಾಯ್, ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ? ನಾನು ಕನ್ನಡ ಕಸ್ತೂರಿ. ಬಿಗ್ ಬಾಸಿನ ಕಿಚ್ಚ ಸುದೀಪ್ ಅವರು ಬಂದು ಹೋದ್ಮೇಲೆ ಈ 2 ದಿನದಲ್ಲಿ, ಅಂದರೆ ಶನಿವಾರ ಆದಿತ್ಯವಾರ, ಯಾವ ರೀತಿಯ ಬೆಳವಣಿಗೆಗಳು ಆದವು, ಯಾರು ಹೊರಗಡೆ ಹೋದರು, ಹೊರಗಡೆ ಹೋಗಿದ್ದಕ್ಕೆ ಕಾರಣ ಏನು, ಹಿಂದಿನ ಸಣ್ಣ ಪುಟ್ಟ ರಹಸ್ಯಗಳು ಯಾವ್ಯಾವು ಅನ್ನೋದರ ಮೇಲೆ ಇವತ್ತಿನ ವಿಡಿಯೋ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಸ್ಲೋಗನ್ ಏನಿದೆ ಅದನ್ನ ಹೇಳಿಬಿಡೋಣ. ಹೊಸದಾಗಿ ಯಾರಾದರೂ ನನ್ನ ಈ ವಿಡಿಯೋ ಮುಖಾಂತರ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ಕೊಳ್ಳೋದ್ರ ಜೊತೆಗೆ, ಆಲ್ರೆಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂಥವರಿಗೆ ಒಂದು ಸಣ್ಣ ಕಿವಿ ಮಾತಿನ ಜೊತೆಗೆ ವಿಡಿಯೋನ ಶುರು ಮಾಡೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯ ರೀತಿಯ ಕಮೆಂಟನ್ನು ಮಾಡಿ. ನಾವು ಯೂಟ್ಯೂಬ್ನಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಹೊಂಟಿರೋದು, ಪದೇ ಪದೇ ಇದನ್ನು ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನಿಮ್ಮಲ್ಲಿ ಈ ಸಣ್ಣ ರಿಕ್ವೆಸ್ಟು ನನ್ನ ಕಡೆಯಿಂದ. ಹಾಗಾಗಿ ಬನ್ನಿ ಹಾಗಾದರೆ ಶುರು ಮಾಡೋಣ ಈ ವಿಡಿಯೋ. ಪ್ರೇಕ್ಷಕ ಬಿಂದುಗಳೇ, ಗೊತ್ತಿದ್ದೇ ಇದೆ, ವಿಡಿಯೋ ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದು ಅಂದರೆ ಈ ವಾರದಲ್ಲಿ ಯಾವ್ಯಾವ ಥರದ ವಿಶೇಷತೆ ನಡೆದಿದ್ದಾವೆ ಅನ್ನೋದರ ಮೇಲೆ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ. ಈ ವಾರದಲ್ಲಿ ಬಹಳಷ್ಟು ಒಳ್ಳೆಯ ಒಂದಿಷ್ಟು ಸಂಚಿಕೆಗಳಲ್ಲಿ ನಡೆದು, ಕಾಂಪಿಟೇಷನ್ ಲೆಕ್ಕದಲ್ಲಿ ರಜತ್ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ಗಳನ್ನು ತಗೊಳ್ತಾರೆ ಸುದೀಪ್ ಅವರು. ನೋಡೋರಿಗೆ ಈ ಬಾರಿ ರಜತ್ ಅವರು ಒಳ್ಳೆಯ ರೀತಿಯಲ್ಲಿ ಟಾಸ್ಕ್ ಮಾಡಿದಾರಂತ ಅನ್ನೋ ಹಾಗೆ ಅನಿಸಿತ್ತು ಕೂಡ. ಅದರಲ್ಲಿ ನಾನು ಕೂಡ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ವಿಚಾರ ಮಾಡ್ದೇನೆ ಒಳ್ಳೆಯ ರೀತಿಯಲ್ಲಿ ಟಾಸ್ಕನ್ನು ಮಾಡಿದ್ದಾರೆ. ಪುಣ್ಯಾತ್ಮ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೂ ಕೂಡ ಅನಿಸಿತ್ತು. ಆದರೆ ಸುದೀಪ್ ಅವರು ಬಂದಾಗ ಬರೀ ಲೆವೆಲಲ್ಲಿ ಅದನ್ನು ತಿಳಿಸಿ ಹೇಳಿದಾಗ ಗೊತ್ತಾಗಿತ್ತು. ಹಾಗಂತ ನನಗೆ 2 ಜಾಗದಲ್ಲಿ ಗೊತ್ತಾಗಿತ್ತು. ಭವ್ಯ ಅವರ ಬ್ಯಾಗ್ ಅದೇನು ಕೆಳಗಡೆ ತಾಗ್ತಾ ಇತ್ತು ಆ ಕಟ್ಟಿಗೆಗೆ. ಆವಾಗ ಮಂಜು ಅವರು ತಿರಸ್ಕಾರ ಮಾಡ್ತಾರೆ, ಕೇಳ್ತಾರೆ ಇದೇನಿದು ಸರಿನಾ ಅಂತ. ಆವಾಗ ವಾದಕ್ಕೆ ವಾದ ನಿಲ್ತಾರೆ. ಆ 1-2 ವಿಷಯದಲ್ಲಿ ನನಗೆ ಗೊತ್ತಾಗಿದ್ದಿತ್ತು. ಮತ್ತು ಹೆಚ್ಚಾಗಿ ಭವ್ಯ ಅವರ ಸಪೋರ್ಟಿಗೆ ಭಾಳಷ್ಟು ನಿಂತ ಹಾಗೆ ಕಾಣ್ತಿತ್ತು. ಆದರೆ ಇಂಥ ಸಣ್ಣ ಪುಟ್ಟ ವಿಷಯಗಳು ಸಂಚಾಲಕರಲ್ಲಿ ಏನು ಇದು ದೊಡ್ಡದಲ್ಲ ಈ ಬಿಗ್ ಬಾಸ್ನಲ್ಲಿ ನೋಡಿರೋದು ಅಂತ ನಾನು ಸುಮ್ಮನೆ ಇದ್ದದ್ದು. ಅದನ್ನು ಬಿಟ್ಟರೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಟವನ್ನು ಆಡಿದ್ರು. ಹಾಗೆಯೇ ನಮ್ಮ ಹಿಂದೂ ಹುಲಿ ಚೈತ್ರಾ ಕುಂದಾಪುರ್ ಅವರು ಹೊರಗಡೆ ಹೋದರು ನಿನ್ನೆಯ ಎಪಿಸೋಡಲ್ಲಿ, ಶನಿವಾರ ಮತ್ತು ರವಿವಾರ ನಿನ್ನೆ ಅವರಿಗೆ ಹೊರಗೆ ಎಕ್ಸಿಟನ್ನು ಕೊಟ್ಟರು. ನಾನು ತಿಳ್ಕೊಂಡಿದ್ದೆ ಒಳ್ಳೆ ಟಫ್ ಕಾಂಪಿಟೇಟರ್ ಆಗ್ತಾರೆ ಅಂತ. ಹಾಗೆಯೇ ನಮ್ಮ ಮನೆಯಲ್ಲಿ ನಾನು ಹೇಳಿದ್ದು ಉಂಟು, ಇವರು ಫಸ್ಟ್ ಬಂದಾಗ ಇಲ್ಲ ಇವರು 1-1.5 ತಿಂಗಳಂತೂ ಪಕ್ಕ ಅಥವಾ 2 ತಿಂಗಳು ಇರ್ತಾರೆ ನೋಡಿ ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿ ಆಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಕಪ್ಪನ್ನು ಹಿಡ್ಕೊಂಡೇ ಹೊರಗಡೆ ಬರ್ತಾರೆ, ನನ್ನ ಏನು ಹೊರಗಿನ ಸಪೋರ್ಟರ್ ಇದ್ದಾರೆ ಅವರೆಲ್ಲರೂ ಅವರನ್ನು ಕಪ್ಪಿನ ಜೊತೆಗೆ ಹೊರಗೆ ಕರ್ಕೊಂಡು ತಗೊಂಡ್ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಆ ಥರ ಆಗಲಿಲ್ಲ. ಅವರನ್ನು ಕೊನೆಯಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ, ಅಂದರೆ ಕಳಪೆ ಅನ್ನೋದ್ರ ಬದಲಿಗೆ ಒಳ್ಳೆಯ ಒಂದು ಬೆಲ್ಟನ್ನು ಅಥವಾ ಒಂದು ಕುತ್ತಿಗೆ ಒಂದು ಗೋಲ್ಡ್ ಮೆಡಲನ್ನು ರೀತಿ ಹಾಕಿ ನೀನು ಒಳ್ಳೆಯವಳು ಹೋಗು ಅಂತ ಕಳಿಸ್ಕೊಟ್ಟ ಲೆವೆಲ್ಲಿಗೆ ಇತ್ತು. ಅದರ ಮಧ್ಯೆ ನಿನ್ನೆಯ ಎಪಿಸೋಡಲ್ಲಿ ತದ್ವಿರುದ್ಧವಾಗಿ ಕುಂದಿರಿಸ್ಕೊಂಡು ಶಾಕ್ ಕೊಡುವಂಥದ್ದು ಸುದೀಪ್ ಅವರು ನಡೆಸ್ಕೊಟ್ರು. ಅದೊಂದು ಶೋ, ಅದು ಆ ಥರದ ಅರ್ಥಿಂಗ್ ಅಲ್ಲ, ಏನೋ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ಅದು ಬಹಳಷ್ಟು ಮಜವಾಗಿತ್ತು ನೋಡಲಿಕ್ಕೆ. ಒಂದಿಷ್ಟು ಟಿಪ್ಸ್ಗಳನ್ನು ಒಳ್ಳೆಯ ರೀತಿಯಲ್ಲಿ ಸುದೀಪ್ ಅವರು ಕಂಟೆಸ್ಟೆಂಟ್ಗಳಿಗೆ ಹೇಳ್ಕೊಡ್ತಾರೆ, ಬಾರೀಕಾಗಿರೋಂಥದ್ದು. ಈ ವಾರದಲ್ಲಿ ಸುದೀಪ್ ಅವರು ಕೂಡ ಎಲ್ಲಿ ಬಹಳ ತಪ್ಪಾಗಿ ನಡ್ಕೊಂಡ್ರು ಅಂತ ಅನ್ನಿಸ್ಲಿಲ್ಲ. ನಡೆಸ್ಕೊಡುವ ರೀತಿಯಲ್ಲಿ, ಆಡಿಸುವ ರೀತಿಯಲ್ಲಿ, ಹಿಂದುಳಿದ ರೀತಿಯಲ್ಲಿ ಪ್ರತಿಯೊಂದನ್ನು ಬಾರೀಕಾಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಾರೆ, ನಡೆಸ್ತಾರೆ. ಬಿಗ್ ಬಾಸ್ ಈ ವಾರದ 2 ಸಂಚಿಕೆಯು ಒಳ್ಳೆಯ ರೀತಿಯಲ್ಲಿ ಹೋಯಿತು. ಆದರೆ ಇಲ್ಲಿ ಕೇಳೋದು, ಚೈತ್ರಾ ಕುಂದಾಪುರ್ ಅವರು ಅಷ್ಟು ಕಳಪೆಯಾಗಿ ಆಡಿದ್ರ, ಅವರನ್ನು ಎಕ್ಸಿಟ್ ಕೊಡಿಸುವಷ್ಟು ಅನ್ನೋದು ಒಂದು ಸಣ್ಣ ವಿಷಯ ಅಷ್ಟೇ. ಯಾಕಂತೇಳಂದರೆ ಅಲ್ಲಿ ಇದಕ್ಕಿಂತನೂ ಸಣ್ಣಗೆ ಒಳ್ಳೆ ರೀತಿ ಆಡದಂತೆ ಇದ್ದಂಥವರು ಒಂದಿಷ್ಟು ಲಿಸ್ಟ್ ಇದೆ 8-9 ಜನರಲ್ಲಿ. ಈಗ ಹಾಲಿ ಮಂಜು ಅವರು ಯಾವ ಲೆಕ್ಕದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಡಿಲ್ಲ. ನೀರಿನಲ್ಲಿ ಮುಳುಗುವ ವಿಷಯ ಬಂದಾಗ ತಾನೇ ಅದನ್ನು ಆಡ್ತೀನಿ ಅನ್ನುವಂಥ ಅದೇನು ನೀರಿನಲ್ಲಿ ಟಾಸ್ಕ್ ಹಾಕುವಂಥ ವಿಷಯ ಬಂದಿತ್ತು. ಇದರಲ್ಲಿ ನಾನೇ ಹೋಗ್ತೀನಿ ಅಂತ ಗೌತಮಿಯನ್ನು ಎದುರಾಕ್ಕೊಂಡು ಹೋಗಿ
ತಾನು ಸೋತು ಕಳಪೆಯನ್ನು ತಗೊಳ್ತಾರೆ. ಆಯಿತಾ, ಕಳಪೆಯನ್ನು ತಗೊಂಡ್ರೂ ಕೂಡ ಅವರು ಒಳ್ಳೆಯವರು ಅಂತ ಈ ವಾರದಲ್ಲಿ ಅವರನ್ನು ಅಲ್ಲೇ ಇರಿಸಲಾಗತ್ತೆ. ಹಾಗೆಯೇ ಭವ್ಯ ಅವರು, ಯಾರು ನಮ್ಮ ಹನುಮಂತು ಅವರಿಗೆ ಆ ಟೈಮ್ನಲ್ಲಿ ಗೊತ್ತಾಗದೇನೋ ಅಥವಾ ಗೊತ್ತಾಗಿಯೋ ಅವರನ್ನು ಒಂದು ಹೊಡೆತವನ್ನು ಹೊಡಿತಾರೆ. ಅದು ಟಿ ವಿ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ಸುದೀಪ್ ಅವರು ಅದಕ್ಕೊಂದು ವಿಷಯವನ್ನು ಹೇಳ್ತಾರೆ, ಈ ಥರ ಆದರೆ ಹೊರಗಡೆ ಹೋಗಬೇಕು ನೀವು, ಆ ಲೆಕ್ಕಕ್ಕೆ ನೀವು ಉಳ್ಕೊಂಡಿರೋದೇ ದೊಡ್ಡದು ಹಾಗೆ ಹೀಗೆ ಅಂತ. ಆದರೂ ಓಟ್ ಹಾಕಿದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನು ಅಲ್ಲಿ ಸೇಫ್ ಮಾಡ್ತಾರೆ. ಅವರನ್ನು ಹೊರಗೆ ಕಳಿಸ್ಬೋದಾಗಿತ್ತು, ಅವರನ್ನು ಕಳಿಸಲಿಲ್ಲ. ಇನ್ನು ಗೌತಮಿ ಅವರ ಆಟ, ಅಲ್ಲಿರುವವರು ಹೇಳೋ ಲೆಕ್ಕದಲ್ಲೇ ಮಂಜು ಅವರ ಆಟದ ಗೊಂಬೆ, ಅಂದರೆ ಯಾವ ಲೆಕ್ಕದಲ್ಲಿ ಕುಣಿಸ್ತಾರೋ ಇದು ಕುಣಿಯುವ ಗೊಂಬೆ ಅಂತ ಏನು ಲೆಕ್ಕಕ್ಕೆ ಹೇಳ್ತಿದ್ದಾರೆ, ಆ ಲೆಕ್ಕದಲ್ಲಿ ಕುಣಿಯುವ ಗೊಂಬೆಯ ಲೆಕ್ಕದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಒಂದಿಷ್ಟು ವಿಷಯದಲ್ಲಿ ಪರ್ಫೆಕ್ಟಾಗಿ ವಿಷಯವನ್ನೇನೋ ಹೇಳ್ತಾರೆ, ಆದರೆ ಅವರು ಮಾಡುವಂಥ ಕೆಲಸಗಳು ಅಥವಾ ಆಡುವಂಥದ್ದು ಅಷ್ಟು ಎದುರಿಗೆ ಕಂಡು ಬಂದಿಲ್ಲ. ಆದರೂ ಕೂಡ ಅವರನ್ನು ಅಲ್ಲೇ ಇಟ್ಕೊಂಡಿದ್ದಾರೆ. ಅವರೂ ಆ ಲೆಕ್ಕದಲ್ಲ. ಇನ್ನು ಧನ್ರಾಜ್ ಅವರು ಚೈತ್ರಾ ಕುಂದಾಪುರ್ ಲೆಕ್ಕಕ್ಕಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ಒಂದೆರಡು ಬಾರಿ ಹೇಳಿದ್ದು ಇದೆ. ಅದು ಅವರ ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋಣ. ಅವ್ರದ್ದು ಕೂಡ ಈ 3 ವಾರದಲ್ಲಿ ಆ ಲೆಕ್ಕದ ಗ್ರೋತ್ ಇಲ್ಲ ಅಂತ ಒಳಗಿನವರು ಚರ್ಚೆಯನ್ನು ಮಾಡ್ತಾಯಿದ್ರು. ಕೊನೆಯಲ್ಲಿ ಸ್ವಲ್ಪ ಮಸ್ತಿ ಮಜಾಕ್ನಲ್ಲಿ ಇದ್ದಂಗೆ ಕಾಣ್ತಿತ್ತು ಬಿಟ್ಟರೆ ಆಟದಲ್ಲಿ ಆ ಲೆಕ್ಕದಲ್ಲೇ ಪರಿಣಾಮಕಾರಿ ಆಟವನ್ನು ಅವ್ರು ಆಡಿರಲಿಲ್ಲ. ಆದರೂ ಕೂಡ ಅವರು ಒಳಗಡೆ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಳಗಡೆ ಇಟ್ಟು ಚೈತ್ರಾ ಕುಂದಾಪುರ್ ಅವರನ್ನು ಹೊರಗಡೆ ತೆಗೆದದ್ದು ಎಷ್ಟು ಸೂಕ್ತ, ನನಗೆ ಇದು ಕಲ್ಪನೆಗೆ ಮೀರಿದ್ದು. ವಿಶೇಷವಾಗಿ ಹೇಳಬೇಕು ಅಂದರೆ ಚೈತ್ರಾ ಕುಂದಾಪುರ್ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರಿಂದ ಹಿಡಿದು ಬಿಗ್ ಬಾಸ್ ಟೀಮನ್ನೇ ಎಲ್ಲರನ್ನ ಒಂದಿಷ್ಟು ಜನರು ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದರು. ಅದು ಹೊರಗಿನ ಪ್ರಪಂಚಕ್ಕೆ ಎಲ್ಲರಿಗೂ ಗೊತ್ತಾಗಿರುವಂಥದ್ದೇ. ಅದನ್ನು ತಿದ್ದುಕೊಳ್ಳಿಕ್ಕೆ ಅಂತಾನೆ ಅಂತ ಕಾಣುತ್ತೆ. 2 ವಾರದ ಹಿಂದಿನಿಂದ ಸುದೀಪ್ ಅವರು ಒಂದಿಷ್ಟು ವಿಷಯಗಳಲ್ಲಿ ಚೈತ್ರಾ ಅವರಿಗೆ ಕೆಟ್ಟದ್ದನ್ನು ಹೇಳೋದಂತೂ ಇಲ್ಲ, ಆದರೆ ಇಂಡೈರೆಕ್ಟಾಗಿ ಹೇಳುವಂಥದ್ದನ್ನು ಹೇಳ್ತಿದ್ರು. ಮತ್ತು ಅವರಿಗೆ ಒಳ್ಳೆ ರೀತಿ ಒಲಿಷನ್ನು ಮಾಡ್ತಾಯಿದ್ರು ಚೈತ್ರಾ ಅವರಿಗೆ. ಉದಾಹರಣೆಗೆ ಅನಿಸಿರಬೇಕು, ಹೊರಗಡೆಗೆ ನನಗೆ ಈ ಥರ ಟಾರ್ಗೆಟ್ ಆಗ್ತಾಯಿದೆ, ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಅವ್ರ ಬಗ್ಗೆ ಕೇಳೋಣ ಅಂತ ಒಂದು ಬಾರಿ ಕೇಳ್ತಾರೆ. ಎಲ್ಲರೂ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಕೇಳ್ತಾರೆ. ಇದೇ ರೀತಿ ಹೋದ ವಾರದಿಂದ ಈವರೆಯವರೆಗೂ ಬರುತ್ತೆ. ಅಲ್ಲಿ ಚೈತ್ರಾ ಅವರು ಒಂದು ಬಾರಿ ಹೇಳ್ತಾರೆ, ಯಾರಿಗೆ ಈ ಆಟದಿಂದ ಹೊರಗಿಡ್ತಾರೆ ನೋಡಿ, ಟಿಕೆಟು ಫಿನಾಲೆಯ 1 ಪಾಯಿಂಟಿನ ಮುಂದೆ ಹೋಗುವಂಥದ್ದಕ್ಕೆ ನಿಲ್ಲಿಸಿರ್ತಾರಲ್ವ, ಅವರಿಗೆ ಹೊರಗಡೆ ಹಾಕ್ತಾರೆ. ಅವರಿಗೆ ಯಾವ ಆಟವನ್ನೂ ಆಡಲಿಕ್ಕೆ ಕೊಡದೇ ಹೊರಗಿಟ್ಟು, ಆಡೋ ಹಾಗೇ ಇಲ್ದಂಗೆ ಮಾಡಿಟ್ಟು ಅವರನ್ನು ಹೊರಗಡೆ ಕಳಿಸುವ ಅನಿವಾರ್ಯ ಇತ್ತ ಅನ್ನೋದು ಒಂದು ವಿಶೇಷ. ಹಾಗಂತ ಅವರು ಆಡೋದನ್ನು ಸ್ವಲ್ಪ ಕಮ್ಮಿ, ಮಾತಾಡೋದು ಜಾಸ್ತಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ಅವರು ನಡೆಬಂದ ದಾರಿನೇ ಅಂಥದ್ದು. ಹೊರಗಡೆ ಹೆಚ್ಚಾಗಿ ಮಾತನ್ನಾಡಿದ್ದೇ ಹೆಚ್ಚು ಹೊರತು ಈ ಥರದ ಟೈಮ್ನಲ್ಲಿ ಈ ಥರದ ಆಟವನ್ನು ಆಡಿ ಗೆಲ್ಲುವಂಥ ಶೋದಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅವರಿಗೆ ಇದು ಸ್ವಲ್ಪ ಬಿಸಿ ತುಪ್ಪ ಆದಂಗೆ ಅನಿಸಿರಬೇಕು ವಾತಾವರಣ. ಹಾಗಾಗಿ ಅವರು ಆ ಥರ ನಡ್ಕೊಂಡ್ರು ಅಂತಲೇ ಇಟ್ಕೊಳ್ಳೋಣ. ಆದರೂ ಭಾಳಷ್ಟು ಜನ ಅವರಿಗೆ ಓಟ್ ಹಾಕಿ ಉಳಿಸಿದ್ದಾರೆ ಇಲ್ಲಿವರೆಗೂ. ಕೊನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಎಕ್ಸಿಟ್ ಕೂಡ ಆಯಿತು. ಒಂದಿಷ್ಟು ಜನ ವಿಚಾರ ಮಾಡಿದ್ದು ಇದೆ, ಈ ಥರದ ಕೀಳು ಮಟ್ಟದಲ್ಲಿ ಬಿಗ್ ಬಾಸ್ನಲ್ಲಿ ಅವರನ್ನು ಇಟ್ಕೊಳ್ಳೋದು ಯಾಕೆ, ಎಕ್ಸಿಟ್ ಯಾಕೆ ಮಾಡೋದಿಲ್ಲ ಅನ್ನುವಂಥ ಒಂದಿಷ್ಟು ಜನರ ಬಳಗ ನನಗೆ ಕಮೆಂಟ್ ಮುಖಾಂತರದಲ್ಲಿ ಕೂಡ ತಿಳಿಸ್ತಾ ಇದ್ದರು ಕೂಡ. ಹಾಗಾಗಿ ಒಂದಿಷ್ಟು ಜನ ಅವರಿಗೆ ಓಟನ್ನು ತಿರಸ್ಕಾರ ಹಾಕಿ ಬರಲಿ ಹೊರಗೆ, ಅವರು ಬೇಡ ಅಲ್ಲಿದ್ದು ಯಾಕೆ ಮರ್ಯಾದೆ ತಗೊಳ್ಬೇಕು ಅಂತ ಓಟ್ ಹಾಕ್ತಾನೆ ಇರ್ಬೋದು. ಆದರೆ ಕೊನೆಯ 15 ದಿವಸದಲ್ಲಿ ಈ ಥರ ಮಾಡಿದ್ದು ನನಗೆ ಸ್ವಲ್ಪ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಹೊರಗಡೆ ಬಂದು ಸ್ಟೇಜ್ನಲ್ಲಿ ಕೂಡ ಸುದೀಪ್ ಅವರನ್ನು ಚೈತ್ರಾ ಅವರು ಹೊಗಳ್ತಾರೆ, ಅದು ಅವರ ಟೈಮು ಅಲ್ಲಿ ಮಾಡಲೇಬೇಕು, ಮಾಡಿದ್ರು. ಅದೇ ರೀತಿ ಇವರು ಕೂಡ ಪದೇ ಅವರನ್ನು ಅಕ್ಕ ಅಂತ ಕರೆಯೋದೇನು, ಕಾಲಿಗೆ ಬೀಳೋದೇನು, ಯಾಕೆ ಈ ಥರದ ಪಾಲಿಸಿಯನ್ನು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಉಳಿದಿರುವಂತಹ ಎಲ್ಲರನ್ನು ಬಿಟ್ಟು ಹೆಚ್ಚಾಗಿ ಇವರಿಗೇ ಕಾಳಜಿಯನ್ನು ಕೊಟ್ಟು ನೀನು ಅಕ್ಕ ಅನ್ನೋದಾಗಲಿ, ನಿನ್ನ ಹತ್ರ ನಿಲ್ಲಿಕ್ಕಾಗಲ್ಲ ಅನ್ನೋದಾಗಲಿ, ಮಾತಾಡೋದಾಗಲಿ, ಅದನ್ನೆಲ್ಲ ನೋಡಿದ್ರೆ ಒಂದಿಷ್ಟು ಪಾಲಿಷನ್ನು ಮಾಡಿದರು ಅಂತ ಅನಿಸುತ್ತೆ. ಅದು ಪ್ರೇಕ್ಷಕರಿಗೆ ಬಿಡೋಣ ಹೇಗಿದೆ ಹೇಗಿಲ್ಲ ಅನ್ನೋದನ್ನು. ಈ ಥರದಲ್ಲಿ ಮಾಡಿ ಚೈತ್ರಾ ಅವರಿಗೆ ಬೀಳ್ಕೊಡಲಾಯಿತು. ಒಳಗೆ ಇನ್ನೂ ಇದಕ್ಕಿಂತಲೂ ಕಳಪೆಯಾಗಿ ಆಡಿದಂಥವ್ರು ಒಂದಿಷ್ಟು ಜನ ಇದ್ದರು, ಅವರನ್ನು ಒಳಗಡೆನೇ ಇಟ್ಕೊಂಡ್ರು. ಇನ್ನು ನಿಜವಾಗಿಯೂ ಓಟ್ ಆಗುತ್ತೆ ಅನ್ನೋದನ್ನು ನಾನು ಈಗಲೂ ಹೇಳೋದಿಲ್ಲ, ನಂಬಿಕೆಯಿಂದ ಇಟ್ಕೊಂಡಿಲ್ಲ. ಪ್ರತಿಯೊಂದಕ್ಕೆ ಜಿಯೋ ಸಿನಿಮಾ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು,
ಅದರಲ್ಲಿ ಒಂದಿಷ್ಟು ಕಂಡೀಷನ್ ಅಪ್ಲೈ ಇದ್ದಾವೆ ಚಾನಲ್ನಲ್ಲಿ. ಚಂದಾದಾರರು ಕೂಡ ಒಂದಿಷ್ಟು ಜನ ಆಗಬೇಕು, ಚಂದಾದಾರ ಆಗದಿದ್ರೂ ಪರವಾಗಿಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ವೋಟ್ ಕೊಡಬೇಕು ಅನ್ನೋದೆಲ್ಲ ಇದೆ. ಗೊತ್ತಿದ್ದಂತಹ ಒಂದು ತಿಳುವಳಿಕೆ ಇದ್ದಂಥವ್ರು ಒಂದಿಷ್ಟು ಜನ ಕೊಡ್ಬೋದು. ತಿಳುವಳಿಕೆ ಇಲ್ಲದೆ ಇದ್ದಂಥವ್ರು ವೋಟನ್ನು ಯಾವ ಲೆಕ್ಕದಲ್ಲಿ ಹಾಕಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟು ಜನ ಜಿಯೋ ಸಿನಿಮಾನ ಡೌನ್ಲೋಡ್ ಮಾಡಿರ್ತಾರೆ ಅಷ್ಟೇ ಜನ ಅದಕ್ಕೆ ವೋಟ್ ಕೊಡ್ಬೋದು. ಅದರಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಎಕ್ಸಿಟ್ ಕೊಟ್ಟರು ಅಂತ ಹೇಳಿದ್ರೆ ಸ್ವಲ್ಪ ಯಾಕಂದರೆ ಎಲ್ಲರೂ ಅಲ್ಲಿ ಗೆಲ್ಲಿಕೆ ಹೋಗಿರೋದು, ಪ್ರತಿಯೊಬ್ಬರು ಸ್ಟ್ರಾಟಜಿ ಆಡ್ತಾರೆ. ಅದರಲ್ಲಿ ಹನುಮಂತ ಅವರು ನಿನ್ನೆ ಒಂದು ಮಾತನ್ನು ಹೇಳಿದರು. ಸುದೀಪ್ ಅವರಿಗೆ ಅವರು ಅಣ್ಣ ಅಂತಾರೆ. ಅಣ್ಣ, ನಾನು ಇಲ್ಲಿ ಬಹಳಷ್ಟು ದಿನದಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ದೇನೆ, ಆದರೆ ಇವತ್ತು ಇವರಿಗೆಲ್ಲರಿಗೂ ಗೊತ್ತಾಗಿದೆ ಅಂತ. ಆ ಆಟ ಏನು ಆಡ್ತಿದ್ದಾರೆ ನಮ್ಮ ಹನುಮಂತ ಅವರು, ಆ ಆಟವನ್ನು ಎಲ್ಲರೂ ಆಡಬೇಕಿತ್ತು. ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಮತ್ತೊಬ್ಬರಿಗೆ ಏನು ಟೀಕಾ ಟಿಪ್ಪಣಿಯನ್ನು ಮಾಡದೆ, ಮತ್ತೊಬ್ಬರ ಬಗ್ಗೆ ನೀನು ಹಾಗೆ ಹೀಗೆ ಅನ್ನುವಂಥ ಕಿರಿಕಿರಿಯನ್ನು ಕೊಡದೇನೆ ತನ್ನ ಕೆಲಸವನ್ನು ಒಲ್ಲಕ್ಕೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡ್ಕೊಂಡು ಹೋಗೋದು. ನಿಮಗೆ ಗೊತ್ತಿರಬೇಕು, ಒಂದು ಆಮೆ ಮತ್ತು ಮೊಲದ ಕತೆ ಇದೆ. ಆಮೆ ನಾನು ಫಾಸ್ಟ್ ಓಡ್ತೀನಿ ಅನ್ನುವಂಥ ಇದ್ದಿದ್ದರೆ, ಆಮೆ ನಾನು ಸ್ಲೋ ಓಡ್ತೀನಿ ಅನ್ನುವಂಥದ್ದು ಒಂದು ಏನಾದಿದ್ದರೆ, ಮೊಲಕ್ಕೆ ನಾನು ಫಾಸ್ಟ್ ಹೋಗ್ತೀನಿ ಅನ್ನೋದಿತ್ತಂತೆ. ಹಾಗಾಗಿ ಆ ಜಂಬವನ್ನು ಆಮೆ ಮುರಿಯುತ್ತೆ. ಆ ಲೆಕ್ಕದಲ್ಲಿ ಅಲ್ಲಿರುವಂಥ ಎಲ್ಲ ಮೊಲಗಳೇನಿದ್ದಾವೆ ಅವು ಜಂಬದಲ್ಲಿ ಕುಣಿತಾ ಇದ್ವು. ಈ ಆಮೆಯ ರೂಪದಲ್ಲಿ ಬಂದು ಹನುಮಂತ ಅವರು ಟಿಕೆಟ್ ಫಿನಾಲೆಯ ಫೈನಲ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮೇಲಿನ ಮಾತಿಗೆ ಹಾಗೆ ಅನಿಸುತ್ತೆ. ಈಗ ನನಗೆ 90% ಹನುಮಂತ ಅವರು ಈ ಇದರಲ್ಲಿ ವಿನ್ ಆಗ್ತಾರೆ ಅಂತ. ನೋಡಬೇಕು ಕೊನೆಯಲ್ಲಿ ಜನರ ಓಟ್. ಎಲ್ಲರೂ ಹೇಳ್ತಿದ್ದಾರೆ ಓಟ್ ಬೀಳತ್ತೆ ಅಂತ, ನಾವು ಅದನ್ನು ಹೇಳಬೇಕು. ಓಟ್ನಲ್ಲೇ ಗೆಲ್ತಾರೆ ಅಂದರೆ ಅವ್ರನ್ನೇ ಗೆಲ್ತಾರೆ ಅಂತ ಅನಿಸುತ್ತೆ. ಇನ್ನು ಓಟ್ ಯಾವ ಕಡೆಗೆ ಬೀಳತ್ತೆ, ಅಥವಾ ಇವರೇ ಏನಾದರೂ ಚಾಯ್ಸ್ ಮಾಡ್ಕೊಂಡು ಇಂಥವ್ರನ್ನ ಗೆಲ್ಲಿಸಬೇಕು ಅನ್ನೋಂಥದ್ದನ್ನು ಮಾಡ್ಕೊಳ್ತಾರೆ, ಗೊತ್ತಿಲ್ಲ. ಈಗ ಉಳಿದವರಲ್ಲಿ ಯಾರಾದರೂ ಅಲ್ಲಿ ಅಕಸ್ಮಾತ್ ಗೆಲ್ಲೇಬೇಕು ಅಂತ ನನ್ನ ಆಸೆಯ ಪ್ರಕಾರ ಆದರೆ ನಾನು ಹನುಮಂತು ಅಂತಲೇ ಹೇಳ್ತೀನಿ. ಅಲ್ಲಿ ಎಲ್ಲಕ್ಕಿಂತನೂ ಲೋ ಬಜೆಟ್ನಲ್ಲಿ ಅವರೇ ಇರೋದು. ಬಾಕಿ ಎಲ್ಲರೂ ಒಂದು ಲೆವೆಲ್ನಲ್ಲಿ ತಮ್ಮ ಜೀವನವನ್ನು ಸ್ಟ್ರಾಂಗ್ ಮಾಡ್ಕೊಂಡವರೇ ಇರೋದು. TVS ಸರಿಗಮದಲ್ಲೂ ಕೂಡ ಅವರಿಗೆ ಫೈನಲ್ನಲ್ಲಿ ಸ್ವಲ್ಪ ಅರ್ಧಕ್ಕೆ ಹೊರಗೆ ಹಾಕಲಾಗಿತ್ತು. ಇಲ್ಲಾದರೂ ಅವರು ಫೈನಲಿಗೆ ಬಂದಿದ್ದಾರೆ. ಪೂರ್ತಿಯಾಗಿ ಅವರನ್ನು ಗೆಲ್ಲಿಸಿ ಏನು ಅಲ್ಲಿ ಪೂರ್ತಿಯಾದ ಪೇಮೆಂಟೇನು 50 ಲಕ್ಷ ಅಂತ ಹೇಳಿದ್ದಾರೆ, 50 ಲಕ್ಷ ಸಿಗತ್ತೆ. ಅದರಲ್ಲಿ ಒಂದಿಷ್ಟು ಕಟ್ ಮಾಡಿಕೊಂಡು 35 ಲಕ್ಷವನ್ನು ಕೊಡ್ತಾರೆ ಅಂತ ನನಗೆ ಗೊತ್ತು. ಆ 35 36 ಲಕ್ಷನಾದರೂ ಅವ್ರ ಕೈಗೆ ಸಿಗಲಿ. ಒಂದು ಕಾರ್ ಸಿಗುತ್ತೆ ಅಂತಲೂ ಗೊತ್ತು. ಹೋದ ವರ್ಷ ಕೊಟ್ಟಿದ್ದರು, ಈ ವರ್ಷ ಕಾರು ಗೊತ್ತಿಲ್ಲ. ಹಾಗಂತ ಅವ್ರ ಹತ್ರ ಆಲ್ರೆಡಿ ಒಂದು ಕಾರನ್ನು ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತು. ಹನುಮಂತ ಅವರು ತೊಗೊಂಡಿದ್ದಾರೆ ಅಂತ. ಅವರು ಗೆಲ್ಲಿ ಬೆಳೀಲಿ ಅಂತ ಈಗ ನಾನು ಆಸೆ ಪಡ್ತೀನಿ. ಅಲ್ಲಿರೋದಕ್ಕಿಂತ ಲೆವೆಲಲ್ಲಿ ಬಾಕಿ ಎಲ್ಲರೂ ಹೆಸರನ್ನು ಪಡೆದಿದ್ದಾರೆ, ಸಾಕು ಅವ್ರ ಜೀವನ ನಡೆಯುತ್ತೆ. ಹನುಮಂತ ಅವರು ಹೆಸರಿನ ಜೊತೆಗೆ ಈ ಹಣವನ್ನು ತಗೊಂಡು ಬರಲಿ, ಬೆಳೀಲಿ ಅಂತ ಆಸೆಯನ್ನು ಪಡ್ಬೋದು. ಸ್ವಲ್ಪ ನಿರಾಶೆ ಆಗಿದೆ ಚೈತ್ರಾ ಕುಂದಾಪುರ ಅವರು ಹೊರಗಡೆ ಬಂದಿದ್ದಾರೆ ಅಂತ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಲ್ಪ ನಮಗೆ ಹತ್ತಿರದಲ್ಲಿದ್ದಂಥವ್ರು. ಅದರಲ್ಲಿ ಈಗ ಧನರಾಜ್ ಕೂಡ ಇದ್ದಾರೆ. ಆದರೆ ಧನರಾಜ್ ಅವರ ಮೇಲೆ ನನಗೆ ಯಾಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಅವರು ಇದ್ದಷ್ಟು ದಿನ ಅಲ್ಲಿ ಚೈತ್ರಾ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಇರ್ಬೋದು ಆಟದ ನಿಯಮ ಬೇರೆ ಏನೋ ಇರಲಿ, ಅದು ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ನನ್ನ ಜಿಲ್ಲೆ, ನನ್ನ ಕ್ಷೇತ್ರ ಅಂತ ಬಂದಾಗ ಚೈತ್ರಾ ಅವರ ಬದಿಗೆ ಸ್ವಲ್ಪ ಸಪೋರ್ಟ್ ಅವ್ರದ್ದು ಇರಬೇಕಾಗಿತ್ತು. ಈಗ ಚೈತ್ರಾ ಅವರಿಗೆ ಸಪೋರ್ಟಿಗೆ ಇದ್ದು ಚೈತ್ರಾ ಅವರು ಈಗ ಹೊರಗಡೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಟೈಮ್ನಲ್ಲಿ ಏನಾದರೂ ಚೈತ್ರಾ ಅವರಿಗೆ ಧನರಾಜ್ ಅವರು ಸಪೋರ್ಟ್ ಮಾಡಿದ್ರು ಅಂತ ಏನಾದರೂ ನಮಗೆ ಸ್ವಲ್ಪ ಕಂಡಿದ್ದರೆ ಅವ್ರಿಗೆ ಎಲ್ಲಿ ಅಂತ ಆಸೆ ಪಡ್ಬೋದಾಗಿತ್ತು. ಆದರೆ ಧನರಾಜ್ ಅವರು ಯಾವುದೇ ಕಾರಣಕ್ಕೂ ಚೈತ್ರಾನ ವಿರುದ್ಧನೇ ಕೆಲಸವನ್ನು ಮಾಡಿದ್ರು ಕೊನೆವರೆಗೂ. ಅವ್ರ ಸ್ಟ್ರಾಟಜಿ ಅಂತಾದರೂ ಇಟ್ಕೊಳ್ಳಿ, ಏನೇ ಇಟ್ಕೊಳ್ಳಿ, ಆದರೆ ನಿಜವಾಗಿಯೂ ಅವರು ಅಲ್ಲಿ ಅವರಿಗೆ ಸಪೋರ್ಟಿಗೆ ನಿಲ್ಲಿಲ್ಲ. ಹಾಗಾಗಿ ಅವರನ್ನು ಆರಿಸೋದ್ರಲ್ಲಿ ನಮಗೆ ಅಷ್ಟು ಆಸಕ್ತಿ ಏನಿಲ್ಲ. ಮಂಜು ಅವರು ಗೆಲ್ಲಿ, ಹನುಮಂತ ಅವರು ಗೆಲ್ಲಿ ಅಂತ ಈ ವಿಡಿಯೋ ಹೇಳ್ಕೊಳ್ತಾ, ಸುದೀಪ್ ಅವರು ಕೂಡ ಕೊನೆಯಲ್ಲಿ ಚೈತ್ರಾ ಅವರಿಗೆ ಒಂದಿಷ್ಟು ನಯಸ್ ಮಾಡ್ತಾ ಹೊರಗೆ ಕಳಿಸ್ಕೊಟ್ರು. ಅವರು ಯಾವಾಗಲೂ ಡೈರೆಕ್ಟಾಗಿ ಏನು ಹೇಳೋದಿಲ್ಲ. ನಮ್ಮ ಹನುಮಂತವರು ಒಂದು ಮಾತನ್ನು ತಗೊಳ್ತಾರೆ, ನಾನು ಯಾರಿಗೂ ಏನು ಹೇಳ್ದೇನೆ, ನಾನು ಯಾರಿಗೂ ಏನು ಹೇಳೋದೇ ಇಲ್ಲ, ಹಾಗೆ ನಾನು ಬೆಳಗ್ಗೆ ಬಂದಿರೋ ದಾರಿ ಅಂತಾರೆ. ಆವಾಗ ಸುದೀಪ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಹೌದು ನಾನು ಕೂಡ ಹಾಗೆಯೇ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡಿ ಗೆಲ್ಲುವ ಪ್ರಯತ್ನವನ್ನು ಇಟ್ಕೊಳ್ತೇನೆ ಅಂತ. ಹಾಗೆಯೇ ಚೈತ್ರಾ ಅವರಿಗೆ ಅವರು ಸರಿಯಾಗಿ ಎಣ್ಣೆಯನ್ನು ಸವರಿ ಹೊರಗಡೆ ಕಳಿಸಿದರು. ಜನರ ಕಣ್ಣಿಗೆ ಕಾಣೋದೇನಂತ ಅಂದರೆ ಚೈತ್ರಾ ಅವರಿಗೆ ಹೊರಗಡೆ ಕಳಿಸಿದರು ಅಂತ. ಆದರೆ ಚೈತ್ರಾ ಅವರನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಮೇಲಿನ ಮಾತಿಗೆ ಎಣ್ಣೆಯನ್ನು ಸವರಿ ಪ್ರೀತಿಯಿಂದ ಹೊರಗಡೆ ಕಳಿಸಿಕೊಟ್ಟ ಹಾಗೆ ಅಕ್ಕ, ತಂಗಿ, ಅಣ್ಣ ಅನ್ನುವಂಥ ಮಾತನ್ನು ಬಳಸಿ ಹೊರಗಡೆ ಕಳಿಸಲಾಗಿದೆ. ಅವರು ಬಂದರು, ಹೊರಗಡೆ ಬಂದು ಅದೇ ತನ್ನ ಸಮಾಜ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ.
ಬರುವಾಗ ಒಂದು 2 ಲಕ್ಷ ರೂಪಾಯಿದು ಏನೋ ಗಿಫ್ಟ್ ಹಣಗಳು ಸಿಕ್ಕಿದ್ದಾವೆ. ಜೊತೆಯಲ್ಲಿ ಒಂದಿಷ್ಟು ಇಲ್ಲಿಯವರೆಗೆ ಇದ್ದದಕ್ಕೆ ಒಂದಿಷ್ಟು ಹಣಗಳು ಬರ್ತವೆ. ಅದನ್ನು ತಗೊಂಡು ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಕೊಳ್ಳಿ, ತಮ್ಮ ಕೆಟ್ಟ ಕೈ ಬರಹವನ್ನು ಬಿಡಲಿ, ಮರೆತು ಬಿಡಲಿ ಆಗಿರುವಂಥ ಕೆಟ್ಟ ಅನಾಹುತಗಳನ್ನು ಅಂತ. ಬರಬೇಕಾದ್ರೆ ಒಂದು ಕೆಲಸವನ್ನು ಮಾಡ್ತಾರೆ ಅವರು, ಜೈಲಿಗೆ ಕಾಲಿಗೆ ಬಿದ್ದು ಬರ್ತಾರೆ. ನನಗದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಯಾರಾದರೂ ಜೈಲಿಗೆ ನಮಸ್ಕಾರ ಮಾಡೋದು ಅವರವರಿಗೆ ಬಿಟ್ಟಿದ್ದು, ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹಾಸ್ಪಿಟ್ಲು, ಜೈಲು, ವಕೀಲರ ಹೊಸ್ತಿಲನ್ನು ಯಾವಾಗೂ ದಾಟಬಾರ್ದು. ಅದನ್ನು ದಾಟಿ ಹೋದರೆ ಆ ಕಳಂಕ ಯಾವಾಗೂ ತಪ್ಪಿದ್ದಲ್ಲ. ನಾನು ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಲಿಕ್ಕೆ ಹೋಗಿ ಬರ್ತೀನಿ ಅಂತ ಅಂದ್ರೂ ಪೊಲೀಸರು ಯಾಕೋ ಒಳಗೆ ಕರೆದಿದ್ರಂತೆ, ಏನು ಮಾಡ್ಕೊಂಡಿದ್ದಾನೆ ಅಂತಲೇ ಕರೆಯೋದು. ಹಾಗೆ ವಕೀಲರ ಹತ್ರ ಹೋಗಿದ್ದಾನೆ ಅಂತ ಅಂದರೆ ಮನೆಯಲ್ಲಿ ಏನಾದರೂ ಒಂದು ಮಾಡ್ಕೊಂಡಿರ್ತಾನೆ, ಅದಕ್ಕೆ ವಕೀಲರ ಹತ್ರ ಹೋಗಿದ್ದಾನೆ ಅಂತಲೇ ಹೇಳೋದು. ಹಾಗೆಯೇ ಡಾಕ್ಟ್ರ್ ಹತ್ರ ಹೋದರೆ ಹೀಗೆ ಮಾತಾಡಲಿಕ್ಕೆ ಹೋಗಿದ್ದಾನೆ ಅಂತ ಹೇಳೋದಿಲ್ಲ, ಆರೋಗ್ಯ ಸಮಸ್ಯೆ ಏನೋ ಇಟ್ಕೋಬೇಕು ಅದಕ್ಕಾಗಿ ಹೋಗಿದ್ದಾನೆ ಅಂತಾರೆ. ಹಾಗಾಗಿ ಆ ಜಾಗವನ್ನು ಕಂಡಾಗ 3 ಕಿಲೋಮೀಟ್ರ್ ದೂರದಲ್ಲೇ ಮನುಷ್ಯ ನಿಲ್ಲಬೇಕು. ಅದನ್ನು ಭಾಳ ಅತಿಯಾಗಿ ಪ್ರೀತಿಸಬಾರ್ದು. ಯಾವ್ಯಾವುದನ್ನು ಡಾಕ್ಟರ್, ಪೊಲೀಸ್ ಮತ್ತು ವಕೀಲ್ ಈ ವಿಷಯಗಳಿಗೆ ಸ್ವಲ್ಪ ದೂರ ಇರಬೇಕು. ಸಮಯ ಬಂದಾಗ ಮಾತ್ರ ಅದರ ಹತ್ತಿರ ಹೋಗಬೇಕು, ಬಿಟ್ಟರೆ ಬೇಕು ಅಂತ ಅದನ್ನು ಹತ್ತಿರಕ್ಕೆ ಕರೆಸಿಕೊಂಡು ಹೋಗೋದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಅವರವರಿಗೆ ಬಿಡೋಣ ಆ ವಿಷಯಗಳನ್ನು. ಈ ವಿಡಿಯೋ ಆಗಿತ್ತು ಬಿಗ್ ಬಾಸಿನ ಇವತ್ತಿನ ಮತ್ತು ಶನಿವಾರದ ವಿಡಿಯೋದಲ್ಲಿ ಏನಾಗಿತ್ತು ಅದು. ಆದರೆ ಬಂದ ಸುದೀಪ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ರು, ಅದು ಖುಷಿ ವಿಷಯ. ಏನೋ ಸ್ವಲ್ಪ ಬದಲಾವಣೆ ಅವರಲ್ಲೂ ಕೂಡ ಕಂಡಿತ್ತು ನನಗೆ ಈ ವಾರ, ಈ 2 ದಿನದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣಾಶ್ವರ ಕಡೆಯಿಂದ ನಿಮಗೆಲ್ಲರಿಗೂ ಬರುವ ಮಕರ ಸಂಕ್ರಮಣದ ಶುಭಾಶಯದ ಜೊತೆಗೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಹೇಳೋದ್ರ ಜೊತೆಗೆ ನಿಮಗೂ ಒಳ್ಳೆಯದಾಗಲಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಒಳ್ಳೆಯದಾಗಲಿ, ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.